ಇನ್ನು ನಟ ನಿರ್ದೇಶಕ ರಿಷಬ್ ಶೆಟ್ಟಿಯನ್ನ ಹೊಗಳುವ ಭರದಲ್ಲಿ, ಅವರ ನಟನೆಯನ್ನ ಹೊಗಳುವ ಭರದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ತುಳು ದೈವಕ್ಕೆ ಅಪಮಾನವನ್ನು ಮಾಡಿದ್ದಾರೆ. ರಣವೀರ್ ಸಿಂಗ್ ಅವರು ಆಡಿದಂತಹ ಮಾತುಗಳು, ಅವರು ಮಾಡಿದಂತಹ ಅನುಕರಣೆ ಸಹಜವಾಗಿ ದೈವಾರಾಧಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಆ್ಯಕ್ಚುಲಿ ಮೊದಲಿಗೆ ಆ ಫಿಲ್ಮ್ ಫೆಸ್ಟಿವಲ್ ಗೋವಾದಲ್ಲಿ ನಡೀತಾ ಇತ್ತು. ವೇದಿಕೆಯ ಕೆಳಗಡೆ ಎಲ್ಲ ಕೂತಿದ್ದಾಗ ರಣವೀರ್ ಸಿಂಗ್ ಬಂದು ರಿಷಬ್ ಶೆಟ್ಟಿಯನ್ನು ಮಾತನಾಡಿಸ್ತಾರೆ. ಅಲ್ಲೇ ದೈವದ ಅನುಕರಣೆ ಮಾಡೋಕ್ಕೆ ಹೋಗ್ತಾರೆ. ರಿಷಬ್ ಶೆಟ್ಟಿ ಅದನ್ನು ತಡೀತಾರೆ, ಬೇಡ ಹಂಗೆ ಮಾಡಿಕೊಡ್ದು ಅಂತ. ಆಮೇಲೂ ಕೂಡ ವೇದಿಕೆ ಮೇಲೆ ಹತ್ತಿ ರಣವೀರ್ ಸಿಂಗ್ ರಿಷಬ್ ಶೆಟ್ಟಿಯನ್ನು ಹೊಗಳಿ ಒಂದು ರೀತಿ ದೈವಕ್ಕೆ ಅಪಮಾನ ಮಾಡುವಂತಹ ರೀತಿ ನಡ್ಕೊಂಡಿದ್ದಾರೆ. ಹಾಗಾದರೆ ಗೋವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಡೆದದ್ದಾದರೂ ಏನು ನೋಡೋಣ ಬನ್ನಿ. ದೈವ ಅಂದರೆ ಫಿಮೇಲ್ ದೆವ್ವ. ರಣವೀರ್ ಸಿಂಗ್ ಮಾತಿಗೆ ಆಕ್ರೋಶ. ರಿಷಬ್ ಶೆಟ್ಟಿ ಮುಂದೆಯೇ ಅಪಮಾನ. ಬೇಕಿತ್ತ ಇಂತಹ ಅಪಹಾಸ್ಯ? ಕಾಂತಾರ ಸಿನಿಮಾದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೈವವನ್ನ ಪರಿಚಯಿಸಿದ ಕೀರ್ತಿ ರಿಷಬ್ ಶೆಟ್ಟಿ ಅವರಿಗೆ ಸಲ್ಲತ್ತೆ. ಆದರೆ ಅದೇ ರಿಷಬ್ ಮುಂದೆಯೇ ದೈವಕ್ಕೆ ಅಪಮಾನ ಆಗಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲೂ ಅಪಮಾನವಾದರೂ ರಿಷಬ್ ಮೌನವಾಗಿ ಉಳಿದದ್ದು ಯಾಕೆ ಅನ್ನುವ ಪ್ರಶ್ನೆ ಕೂಡ ಮೂಡಿದೆ. ದೈವಕ್ಕೆ ಆದ ಅಪಮಾನಕ್ಕೆ ದೈವಾರಾಧಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಫಿಲ್ಮೋತ್ಸವದಲ್ಲಿ ರಿಷಬ್ ಶೆಟ್ಟಿ ಮತ್ತು ರಣವೀರ್ ಸಿಂಗ್ ಅತಿಥಿಯಾಗಿ ಭಾಗಿಯಾಗಿದ್ರು. ಈ ಸಮಯದಲ್ಲಿ ವೇದಿಕೆಯ ಮುಂದೆಯೇ ಕೂತಿದ್ದ ರಿಷಬ್ ಶೆಟ್ಟಿಯನ್ನ ಅಭಿನಂದಿಸುವ ರಣವೀರ್ ಆಗಲೂ ದೈವದ ರೀತಿಯಲ್ಲಿ ಅನುಕರಣೆ ಮಾಡ್ತಾರೆ. ಆಗ ರಿಷಬ್ ಹಾಗೆ ಮಾಡಬೇಡಿ ಅಂತ ಸನ್ನೆ ಮೂಲಕ ಹೇಳ್ತಾರೆ. ಆದರೂ ವೇದಿಕೆಯ ಮೇಲೆ ಮತ್ತೆ ರಣವೀರ್ ದೈವಗಳ ಅನುಕರಣೆ ಮಾಡ್ತಾರೆ. ರಿಷಬ್ ಅವರ ಕಾಂತಾರ ಸಿನಿಮಾವನ್ನ ಥಿಯೇಟರ್ನಲ್ಲಿ ನಾನು ನೋಡಿದೆ. ಅದ್ಭುತವಾಗಿತ್ತು ನಿಮ್ಮ ನಟನೆ. ಅದರಲ್ಲೂ ಹೆಣ್ಣು ದೆವ್ವ ನಿಮ್ಮ ಮೈ ಸೇರುವ ದೃಶ್ಯವಂತೂ ಅದ್ಭುತವಾಗಿತ್ತು. ಆ ದೃಶ್ಯದಲ್ಲಿ ನಿಮ್ಮ ನಟನೆ ಹಾಗೂ ನಿಮ್ಮ ನೋಟ ಮಜವಾಗಿತ್ತು ಅಂತ ಅನುಕರಣೆ ಮಾಡುವ ಮೂಲಕ ರಣವೀರ್ ಸಿಂಗ್ ಹೇಳ್ತಾರೆ. ಜೊತೆಗೆ ಚಾಮುಂಡಿ ದೈವಕ್ಕೆ ಫಿಮೇಲ್ ಗೋಸ್ಟ್ ಅಂತ ಹೇಳುವ ಮೂಲಕ ಅಪಮಾನ ಮಾಡ್ತಾರೆ. ದೈವದ ಕುರಿತಂತೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಪದೇ ಪದೇ ದೈವಗಳ ಕುರಿತು ಅಪಮಾನ ಆಗ್ತಾ ಇದೆ. ತಿಳಿಯದೇ ಇರುವವರು ತಪ್ಪು ಮಾಡಿದ್ರೆ ಕ್ಷಮಿಸಿ ಬಿಡಬಹುದು, ತಿಳಿದವರು ತಪ್ಪು ಮಾಡಿದ್ರೆ ಕ್ಷಮಿಸೋದು ಹೇಗೆ? ಹಾಗಾಗಿ ದೈವಾರಾಧಕರು ಮತ್ತೊಮ್ಮೆ ಆಕ್ರೋಶ ಹೊರಹಾಕಿದ್ದಾರೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಈ ಕುರಿತಂತೆ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಬಹುಶಃ ಇದನ್ನು ಒಂದು ವಾಕ್ಯವನ್ನು ಆಡುವಾಗ ಯಾವ ಧೈರ್ಯದಲ್ಲಿ ತನಗೆ ಅಕ್ಕನ್ನು ಕೊಟ್ಟವರು ಯಾರು ಎನ್ನುವಂಥ ರಣವೀರ್ ಸಿಂಗಿಗೆ ಇಂಥ ಒಂದು ಚಾಮುಂಡಿ ಕೆಲವು ಗ್ರಾಮ ದೈವಗಳಿಗೆ, ತನ್ನ ಮನೆತನಗಳಿಗೆ, ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಕೆಲವೊಂದು ಆರಾಧನೆ ನಡೆಯುತ್ತಾ ಇದೆ. ಈ ದೈವಗಳನ್ನು ಇಂಥ ಒಂದು ಶಬ್ದಕ್ಕೆ ಉಪಯೋಗಿಸುವಂಥ ಹಕ್ಕನ್ನು ಕೊಟ್ಟವರು ಯಾರು? ಆದ್ದರಿಂದ ನಾವು ಹೇಳುವುದು ತುಳುವರಿಗೆ ತುಂಬ ಬೇಸರ ಆಗಿದೆ, ಅದಕ್ಕೆ ನೋವನ್ನು ಉಂಟು ಮಾಡಿದೆ. ಇದನ್ನು ಖಂಡನೀಯ ವಾಕ್ಯ. ಇದನ್ನು ಕೇವಲ ಒಂದು ವಾಕ್ಯವನ್ನು ಆಡುವುದು ಮಾತ್ರ ಅಲ್ಲ, ಅದರೊಂದು ಅನುಕರಣೆ ಕೂಡ ಮಾಡಿದ್ದಾರೆ ಇವರು. ಇದನ್ನು ನಮ್ಮ ತುಳುನಾಡಿನ ದೈವ ಆರಾಧನೆಯ ಬಗ್ಗೆ, ದೈವದ ಕಳಗಳ ಬಗ್ಗೆ, ವಿಶೇಷವಾಗಿ ದೈವ ಆರಾಧಕರ ಬಲ್ಲಿಗೆ ತುಳುನಾಡಿನ ಮಣ್ಣಿಗೆ ಶರಣಾಗತಿಯಾಗಿ ಇವರು ಕ್ಷಮೆಯನ್ನು ಆಚಿಸಬೇಕಂತ ನನ್ನ ವಿನಂತಿ. ದೈವಗಳ ಕುರಿತಂತೆ ತಿಳುವಳಿಕೆ ಇಲ್ಲದೆ ಇದ್ರೆ ಸುಮ್ಮನೆ ಇದ್ದು ಬಿಡಬೇಕು ಅಥವಾ ತಿಳ್ಕೊಂಡು ಮಾತಾಡಬೇಕು. ಹುಚ್ಚು ಆವೇಶದ ಭರದಲ್ಲಿ ಏನಾದರೂ ಮಾತನಾಡಿದ್ರೆ ಹೀಗೆ ಎಡವಟ್ಟಾಗೋದು ಗ್ಯಾರಂಟಿ. ಈಗ ಅಂತಹದ್ದೇ ಕೆಲಸ ಮಾಡಿ ರಣವೀರ್ ಸಿಂಗ್ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿರುವ ಈ ಘಟನೆಯ ಬಗ್ಗೆ ರಣವೀರ್ ಸಿಂಗ್ ಮತ್ತು ರಿಷಬ್ ಅವರ ಪ್ರತಿಕ್ರಿಯೆ ಹೇಗಿರಲಿದೆ ಅಂತ ಕಾದು ನೋಡಬೇಕಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.